ಈಗ ದುಬೈಯಲ್ಲಿ ವಿಜಯ್ ಸರ್ ಕೂಡ ಇದ್ರು. ವೇದಿಕೆ ಮೇಲೆ ಒಂದು ಮಾತು ಹೇಳ್ತಾರೆ, ಅಂದರೆ ಕನ್ನಡಿಗರಿಗೆ ಎಲ್ಲ ಒಂದು ರೀತಿ ಕೊನೆಯದಾಗಿ ಅವಾರ್ಡ್ ಕೊಡುವಂತಹ ಕೆಲಸ ಆಯಿತು. ಸೊ ಅಲ್ಲಿ ನಮ್ಮನ್ನು ಕಡೆಗಣಿಸುವಂತಾಯಿತು ಅಂತ ನಿಮಗೆ, ಅಂದರೆ ಈಗ ಇರೋಕೆ ಅಲ್ಲಿ ಕೂತ್ಕೊಳ್ಳೋಕೆ ಸೊ ಆಸನದ ವ್ಯವಸ್ಥೆ ಅಂದರೆ ಬೇರೆ ಭಾಷೆಯವರಿಗಿಂತ ಹೇಗೆ ನಮಗೆ ಅಂದರೆ ಡಿಫ್ರೆಂಟ್ ಅನ್ನಿಸ್ತು, ವಿಭಿನ್ನ ಆಗಿತ್ತು, ಅಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು ಅಂತ? ಸಮಸ್ಯೆ ಏನಂದರೆ ಸರ್, ಅಲ್ಲಿ ಅವಾರ್ಡ್ ಫಂಕ್ಷನ್ ನಡೀತಾ ಇರುವಾಗ ಫೈನಲ್ ಆಗಿ ಅಲ್ಲು ಅರ್ಜುನ್ ಅವ್ರಿಗೆ ಕೊಟ್ಟರು, ಯಾವುದು ಪುಷ್ಪ 2ಗೆ. ಅವರು ಮುಗಿದ ಮೇಲೆ ಅವ್ರದ್ದು ಒಂದು ಸಣ್ಣ ಒಂದು ಪ್ರಾಬ್ಲಮ್. ಆ ಮುಗಿದ ಮೇಲೆ ನೋಡಿ, ಕಲಾವಿದರು ಏನೋ ಭಾಷೆ ಇಲ್ಲ, ಅಲ್ಲಿ ಎಲ್ಲ ಒಂದೇ, ತಮಿಳು ಕನ್ನಡ ಕರ್ನಾಟಕ ಯಾವುದು ತೆಲುಗು ಯಾವುದೇ ಇರಲಿ, ಕಲಾವಿದರು ಅಂದ ಮೇಲೆ ಎಲ್ಲ ಒಟ್ಟಿಗೆನೆ, ನೀವು ನಾನು ಮೇಲೆ ಅಂತಲ್ಲ. ಅವ್ರು ಅವಾರ್ಡ್ ಹಾಕಿದ ತಕ್ಷಣ ಹೊರಗಡೆ ಹೋಗೋಕ್ಕೆ ಶುರು ಮಾಡಿದ್ರು. ಆವಾಗ ಪ್ರಾಬ್ಲಮ್ ಶುರು ಆಯಿತು. ಅವ್ರು ಕೂತ್ಕೊಂಡಿದ್ರಲ್ಲಿ ಪ್ರಾಬ್ಲಮ್ಮೇ ಇದ್ದಿಲ್ಲ, ಆರಾಮಾಗಿ ತಗೊಂಡು ಆರಾಮಾಗಿ ಎಲ್ಲರೂ ಒಟ್ಟಿಗೆ, ಎಲ್ಲರೂ ಹೊರಗೆ, ನಾವು ಎಲ್ಲ ಒಟ್ಟಿಗೆ ತಾನೇ ಒಂದು ಕೂತ್ಕೊಂಡಿವಿ, ಹಂಗೆ ಒಟ್ಟಿಗೆ ಹೋಗಿರ್ಬೋದು. ಅವರು ಯಾವಾಗ ಎದ್ದು ಹೋದ್ರು ಆವಾಗ ವಿಜಯ್ ಸರ್ ಕೋಪ ಬಂದ್ಬಿಡ್ತು. ಹಂಗಂದರೆ ಅವ್ರ ಮೇಲೆ ಕೋಪ ಇಲ್ಲ, ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂದ್ಬಿಟ್ಟು ಅವರು ಕೋಪ ಪಟ್ಟರು, ಅಷ್ಟೇ, ಬೇರೆ ಏನಿಲ್ಲ. ಅದೇ ದುನಿಯಾ ವಿಜಯ್ ಅವರು ವೇದಿಕೆ ಮೇಲೇ ಹೇಳಿದರು, ಅಂದರೆ ಎಲ್ಲೋ ಒಂದು ರೀತಿ ಈ ರೀತಿ ಕರೆದು ಅವಮಾನ ಮಾಡೋ ರೀತಿ ಆಯಿತು. ಅಂದರೆ ಯಾರೂ ಇಲ್ಲ ವೇದಿಕೆ ಮುಂಭಾಗದಲ್ಲಿ, ಯಾರೂ ಇಲ್ಲದಾಗ ಅವಾರ್ಡ್ ಕೊಡುವಂಥದ್ದು ಎಷ್ಟು ಸರಿ ಅನ್ನೋಂಥದ್ದು. ಯಾಕಂದರೆ ಈಗ ನಿಮ್ಮದೇ ಹೇಳಿದ್ರು, ಅವರು ಫಸ್ಟ್ ಟೈಮ್ ಅವಾರ್ಡ್ ತೊಗೊಳ್ಳೋಂಥವ್ರು ಇರ್ತಾರೆ ತುಂಬ ಜನ, ಅವರಿಗೆಲ್ಲ ಒಂದು ತುಂಬ ಖುಷಿ ಇರುತ್ತೆ, ಆ ಸಂಭ್ರಮಕ್ಕೆ ಬೇರೆ ಬೇರೆ ನಟರು ನಟಿಯರು ಎಲ್ಲರೂ ಕೂಡ ಸಾಕ್ಷಿ ಆದರೆ ಚೆನ್ನಾಗಿರುತ್ತೆ ಅನ್ನೋಂಥ ರೀತಿಯಲ್ಲಿ. ಸೊ ನಿಮಗೆ ಹೇಗೆ ಅನ್ನಿಸ್ತು ಆ ಸಂದರ್ಭ, ವೇದಿಕೆ ಮೇಲೆ ಹೋದಾಗ ಹೇಗಿತ್ತು ಸನ್ನಿವೇಶ ಅಂತ? ಸರ್, ಅವ್ರ ಕೋಪ ತಪ್ಪಿಲ್ಲ. ಒಂದು ಕಲಾವಿದ ಒಂದು ಅವಾರ್ಡ್ ತಗೊಂಡ್ರೆ ವೇದಿಕೆ ಮುಂದೆ 1000 ಜನ ಇದ್ದರೆ ಅವ್ರಿಗೊಂದು ಕುತೂಹಲ, ಅದು ಒಂಥರ ಖುಷಿ. ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡಿದ್ರು. ಇವರು ಹೋಗಿದ್ದರಿಂದ ಜನ ಕಡಿಮೆ ಆಯಿತು, ಆವಾಗ ಅವ್ರಿಗೆ ಕೋಪ ಬಂತು, ಅಷ್ಟೇ. ಅವ್ರು ಹೇಳಿ ತಪ್ಪೇನಿದೆ? ತೆಲುಗುಗಿನ ಯಾವ ಮಟ್ಟದಲ್ಲಿ ನಾವು ಕಡಿಮೆ ಇದ್ದೀವಿ? ಅವರು 1500 ಕೋಟಿ ಮಾಡಿದ್ರು ಅಂದರೆ ನಾವು KGF 1, KGF 2, ಕಾಂತಾರ ಎಲ್ಲ ನಾವು 1000 ಕೋಟಿ ದಾಟಿದ್ದೀವಲ್ಲ. ಅವ್ರು ಹೇಳ್ದಂಗೆ ನಾವು ಯಾವುದಲ್ಲಿ ಕಡಿಮೆ ಇದ್ದೀವಿ? ಕನ್ನಡ ಚಿತ್ರರಂಗ ಯಾವುದಲ್ಲಿ ಕಡಿಮೆ ಇದೆ? ನಾವು 1000 ಕೋಟಿ ಮುಟ್ಟಿದ್ದೀವಿ, 2-3 ಪಿಕ್ಚರ್ ಮಾಡಿದ್ದೀವಿ. ನೀವು ಹೆಂಗೆ ಮಾಡಿದಿರೋ ಅದು ನಾವು ಮಾಡಿದ್ದೀವಿ, ನಿಮಗೇನು ಕಡಿಮೆ ಇಲ್ವಲ್ಲ ನಾವು ಅಂತ ಅವ್ರು ಹೇಳಿದ್ದು ಕರೆಕ್ಟು. ನಾನು ಅದೇ ಹೇಳ್ತೀನಿ, ನಾವು ಯಾವುದಲ್ಲಿ ಕಡಿಮೆ ಇದ್ದೀವಿ? ನಾವು 1000 ಕೋಟಿ ಮುಟ್ಟಿದ್ದೀವಿ. ಅಲ್ಲ, ಅಲ್ಲಿ ಆರ್ಗನೈಸರ್ಗೆ ಅಂದರೆ ಕಾರ್ಯಕ್ರಮದ ಆಯೋಜಕರು ಆ ರೀತಿ ಪ್ಲ್ಯಾನ್ ಮಾಡಬಾರ್ದಿತ್ತು. ಎಲ್ಲೋ ಫಸ್ಟು ಅಂದರೆ ಬೇರೆ ಭಾಷೆಯವರಿಗೆ ಪ್ರಿಫರೆನ್ಸ್ ಕೊಡೋದು, ಇಂಪಾರ್ಟೆನ್ಸ್ ಕೊಟ್ಟು ನಂತರ ಕನ್ನಡದವ್ರಿಗೆ ಕೊಟ್ಟರು ಅನ್ನೋಂತಹ ಬೇಸರನ ವಿಜಯ್ ಅವರು ಹೊರಗೆ ಹಾಕಿದರು. ಸೊ ಆಗ ನಿಮ್ಮ ನಟರಲ್ಲಿ ಹೇಗೆ ಚರ್ಚೆ ಆಯಿತು, ಏನೆಲ್ಲ ಮಾತುಕತೆ ಆಯಿತು ಅಂತ? ಸರ್, ಏನಿಲ್ಲ, ನಾವು ನೋಡಿ, ಇದು ಅವಾರ್ಡ್ ನಾವು ತಗೊತೀವಿ. ಯಾರು ನಾವು? ಯಾವ ಭಾಷೆಯವರು? ನಾವು ಯಾವ ಭಾಷೆಯವರು ನೀವು ಹೇಳಿ? ನಾವು ಯಾವ ಲ್ಯಾಂಗ್ವೇಜಿಗೆ ತಗೊಂಡಿದ್ವಿ? ಕನ್ನಡ. ನಮಗೆ ಅಲ್ಲಿ ಆ್ಯಂಕರ್ ಯಾರು ಬಂದು ನಮಗೆ ಮಾತಾಡಬೇಕಾಗಿರೋದು? ಕನ್ನಡದವರೇ. ನಮಗೆ ಕೂಡ ತೆಲುಗು ಆ್ಯಂಕರೇ ಮಾಡಿದ್ರು. ಅಲ್ಲಿ ಅಕುಲ್ ಸರ್ ಇದ್ದರು, ಆಮೇಲೆ ಇನ್ನೊಬ್ಬರು ಅವ್ರ ಹೆಸರು ಮರ್ತುಬಿಟ್ಟೆ, ಅವರು ಇದ್ದರು, ಎಲ್ಲರೂ ಇದ್ದರು. ಆ್ಯಂಕರ್ಗಳು ಕನ್ನಡ ಆ್ಯಂಕರ್ ಇಬ್ಬರು ಇದ್ದರು. ಕನ್ನಡದವ್ರು ಕನ್ನಡ ಮಾಡೋರ್ಬೇಕು, ತೆಲುಗವ್ರಿಗೆ ತೆಲುಗು ಮಾಡ್ಕೊಂಡು ಹೋಗಿ ಎಲ್ಲರಿಗೂ ತೆಲುಗೇ ಮಾಡಿದ್ದು ಅವ್ರಿಗೆ ಇನ್ನೊಂದು ಸ್ವಲ್ಪ ಸಿಟ್ಟು ಜಾಸ್ತಿ ಆಯಿತು. ಯಾಕಂದರೆ ನೋಡಿ, ಇವಾಗ ನಾವು ಹೋಗ್ತೀವಿ ಮೇಲೆ, ನಾವು ಹೋಗಿದ್ರೆ ಕನ್ನಡದವ್ರಿಗೆ ಗೊತ್ತು ಜಾಲಿ ಜಾಲಿ ಅಂತ ಯಾವ ಮಟ್ಟಕ್ಕೆ ಅಲ್ಲಿ ರೀಚ್ ಆಯಿತು ಕರ್ನಾಟಕದಲ್ಲಿ, ಅದನ್ನು ಯಾವ ಮಟ್ಟಕ್ಕೆ ಅವರು ಅಲ್ಲಿ ದೊಡ್ಡದಾಗಿ ಎಕ್ಸ್ಪೋರ್ಟ್ ಮಾಡಬೇಕಂತ ಅವ್ರಿಗೆ ಐಡಿಯಾ ಇತ್ತು, ಅವ್ರು ಮಾಡಿರೋರು. ತೆಲುಗವ್ರು ಏನು ಮಾಡ್ತಾರೆ, ಅವರು ಆ್ಯಂಕರು, ಅವ್ರಿಗೆ ನಾನು ಯಾರಂತ ಗೊತ್ತಿಲ್ಲ, ಏನು ಸ್ಟೇಜಲ್ಲಿ ಡಿಸ್ಪ್ಲೇಲಿ ನೋಡಿಬಿಟ್ಟು ಬೆಸ್ಟ್ ಕಾಮಿಡಿಯನ್ನು ಜಾಕ್ಸಿಂಗಮ್ಮು ವೇದಿಕೆ ಮೇಲೆ ಬರಬೇಕಂತ ಇಂಗ್ಲೀಷಲ್ಲಿ ಹೇಳಿದ್ರು, ನಾವು ಮೇಲೆ ಹೋಗ್ತೀವಿ. ಅದೇ ಕನ್ನಡದವ್ರು ಇದ್ದರೆ ಅದ್ರ ಬಗ್ಗೆ ಆ ಕಾಮಿಡಿ ಬಗ್ಗೆ ಬೆಲೆ ಗೊತ್ತು ಅವ್ರಿಗೆ. ಇಲ್ಲಿ ಯಾವ ಥರ ಅದು ಹೈಪ್ ಆಯಿತು, ಅದಕ್ಕೆ ಯಾವ ಥರ ಕರಿಬೇಕು, ಯಾವ ಥರ ಅದನ್ನು ಹೈಪ್ ಮಾಡಬೇಕಂತ ಮಾಡಿರೋರು. ನಮಗೂ ಒಂದು ಖುಷಿಯಾಗಿರೋದು, ಬೊಂಬಾಟ್ ಮಾಡಿದ್ರಪ್ಪ ಅಕುಲ್ ಸರ್ ಅಂತ. ಅಕುಲ್ ಸರ ಇನ್ನೊಬ್ಬರು ಮಾಡಿರೋರು, ನಮಗೂ ಒಂದು ಖುಷಿಯಾಗಿರೋದು. ಅಲ್ಲಿಂದ ಸ್ಟಾರ್ಟ್ ಆಯಿತು. ನೀವು ತೆಲುಗವ್ರು ಮಾಡಬೇಕು, ಕನ್ನಡದವ್ರು ಮಾಡಲಿ. ಏನು ಒಂದು ಅವಾರ್ಡ್ ತೆಲುಗು, ಒಂದು ಅವಾರ್ಡ್ ಕನ್ನಡ ತಾನೇ ಕೊಟ್ರಿ, ಇಬ್ಬರು ನಿಂತ್ಕೋಬೇಕು. ಇಬ್ಬರು ಆ್ಯಂಕರ್ ನಿಂತ್ಕೊಂಡು ಕನ್ನಡದಾಗ ನೀವು ತೆಲುಗವ್ರಿಗೆ ನೀವು ಮಾತಾಡಿ, ಕನ್ನಡದವ್ರು ಇವ್ರು ಮಾತಾಡಿ ಅಂತ ಎಲ್ಲದಕ್ಕೂ ತೆಲುಗವ್ರೇ ನಿಲ್ಲಿಸ್ಬಿಟ್ಟು ಮಾತಾಡಿದ್ರೆ ಆಮೇಲೆ ಅವ್ರನ್ನ ಕರೆಸಿದ್ದು ಏನಿದೆ? ಆ್ಯಂಕರ್ಗಳು ಕರೆಸಿ ಏನು ಅವ್ರಿಗೂ ಬೇಜಾರಾಗಲ್ವಾ? ನಾವು ಸ್ಟೇಜ್ ಮೇಲೆ ಬಂದು ಮಾಡಬೇಕಂತ ಅವ್ರಿಗೂ ಒಂದು ಫೀಲಿಂಗಲ್ಲಿ ತಾನು ಬರ್ತಾರೆ. ಇವತ್ತು ಏನೇನೋ ಮಾಡಬೇಕಂತ ಬರ್ದಿಕೊಂಡು ಕನ್ಸ್ಕೊಂಡ್ಕೊಂಡು ನೈಟೆಲ್ಲ ನಿದ್ರೆ ಕಟ್ಟು ಅವ್ರು ಯೋಚನೆಯಲ್ಲೇ ಇರ್ತಾರೆ. ಇಂಥವ್ರು ಬರ್ತಾರೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಒಂದು ಕುತೂಹಲ ಇರುತ್ತೆ. ಅದು ವೇಸ್ಟ್ ಆಯ್ತಲ್ಲ. ಈಗ